ಮುಖ್ಯಮಂತ್ರಿಯಾಗಲು ಡಿಕೆ ಶಿವಕುಮಾರ್ಗೂ ಅವಕಾಶವನ್ನ ಕೊಡಬೇಕು. ಪಕ್ಷ ಅಧಿಕಾರಕ್ಕೆ ಬರಲು ಡಿಕೆ ಶಿವಕುಮಾರ್ ಶ್ರಮವು ಬಹಳಷ್ಟಿದೆ. ಡಿಕೆ ಶಿವಕುಮಾರ್ ಪರ ಬ್ಯಾಟ್ ಬೀಸಿದ್ದಾರೆ ಮಾಗಡಿ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ನ ಶಾಸಕ ಎಚ್.ಸಿ. ಬಾಲಕೃಷ್ಣ. ಮುಖ್ಯಮಂತ್ರಿ ಆಗೋಕೆ ಡಿಕೆ ಶಿಗೂ ಅವಕಾಶ ಕೊಡಬೇಕು, ಪಕ್ಷ ಅಧಿಕಾರಕ್ಕೆ ಬರೋಕ್ಕೆ ಅವರು ಕೂಡ ಶ್ರಮ ಹಾಕಿದ್ದಾರೆ, ಅವರ ಶ್ರಮ ಬಹಳಷ್ಟಿದೆ ಅಂತ ಖುದ್ದು ಎಚ್.ಸಿ. ಬಾಲಕೃಷ್ಣ ಹೇಳಿದ್ದಾರೆ. ಈ ಮೂಲಕ ಮತ್ತೊಮ್ಮೆ ಬ್ಯಾಟ್ ಬೀಸಿದ್ದಾರೆ ಡಿಕೆ ಶಿ ಪರ. ನವೆಂಬರ್ ತಿಂಗಳಲ್ಲಿ ಯಾವ ಕ್ರಾಂತಿನೂ ಆಗೋದಿಲ್ಲ, ಸಿಎಂ ಬದಲಾವಣೆ ವಿಚಾರ ಹೈಕಮಾಂಡ್ಗೆ ಬಿಟ್ಟಿದ್ದು, ಆದರೆ ಡಿಕೆ ಶಿವಕುಮಾರ್ಗೆ ಅವಕಾಶ ಕೊಡಬೇಕು ಅನ್ನೋದು ಬಾಲಕೃಷ್ಣ ಅವರ ಮಾತು. ಯಾವ ಕ್ರಾಂತಿನೂ ಆಯ್ತಲ್ಲ, ಏನ್ ಕ್ರಾಂತಿ ಆಯ್ತದೆ? ಯಾರು ಹೇಳಿದ್ದು ಕ್ರಾಂತಿ ಆಯ್ತದೆ ಅಂತ? ಯಾರು ಹೇಳಿದ್ದು? ನಿಮ್ಗೆ ಯಾರು ಹೇಳಿದ್ದು ಕ್ರಾಂತಿ ಆಯ್ತದೆ ಅಂತ ಹೇಳಿ? ನೀವ್ ಹೇಳಿದ್ರೆ ನಾವು ಹೇಳ್ತೀವಿ. ಕ್ರಾಂತಿ ಅಂದ್ರೆ ಮುಖ್ಯಮಂತ್ರಿ ಬದಲಾವಣೆ ಕೂಡ ಆಗುತ್ತೆ ಅನ್ನೋ ವಿಚಾರ ಎಲ್ಲ ಹೈಕಮಾಂಡ್ ಬಿಟ್ಟಂತ ವಿಚಾರ, ಅವೆಲ್ಲ ನಾವು ಮಂತವ್ರು ಮಾತಾಡ್ತಕ್ಕಂಥ ವಿಚಾರ, ಅದೆಲ್ಲ ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ. ಸರ್, ಆಮೇಲೆ ರಚನೆ ಏನು ಇಲ್ಲ, ಹೈಕಮಾಂಡ್ ಅವರು ಹೇಳಬೇಕು ಅಂತ ಡಿ ಕೆ ಶಿ ಅವರು ಹೇಳ್ತಾರೆ. ಅದೆಲ್ಲ ನಾನು ಹೇಳ್ಬೇಕಿಲ್ಲ, ಸಿಎಂ ಹೇಳ್ಬೇಕಿಲ್ಲ, ಹೈಕಮಾಂಡ್ ಅವರು ಹೇಳ್ಬೇಕು. ಆ ಅರ್ಥದಲ್ಲಿ ಮಾತಾಡ್ತಾರೆ. ನೀವು ನೋಡಿದ್ರೆ ನಮ್ಗೆಲ್ಲ ಪರಿಗಣಿಸಬಹುದು ಅಂತ ಅಲ್ಲ. ಆದ್ರೆ ನಮ್ಮನ್ನ ಪರಿಗಣಿಸಿ ಅಂತ ನಮ್ಗೆ ಒಪ್ಪಿರ್ತಕ್ಕಂಥದ್ದು, ಮಾಡದೇ ಇದ್ರೆ ಏನ್ ನಾವು ಪರಿಗಣಿಸಿ ಅಂತ ಹೇಳಕ್ ಆಯ್ತದ? ಅಕಸ್ಮಾತ್ ಮಾಡಿದ್ರೆ ನಮ್ಮ ಸೀನಿಯಾರಿಟಿಗೆ ಒಂದು ಗೌರವವನ್ನ ಕೊಡಿ ಅಂತ ಮನವಿ ಮಾಡಿದೀವಿ. ಸರ್, ಆಮೇಲೆ ನೀವು ಕೂಡ ನಿನ್ನೆ ಒಂದು ಮಾತಾಡಿದ್ರಿ, ಪಕ್ಷಾಧಿಕಾರಕ್ಕೆ ಬರೋದಕ್ಕೆ ಕಾರಣಕರ್ತರು ಅವರು ಕೂಡ ಅವಕಾಶ ಕೊಡಬೇಕು ಅನ್ನೋದು. ಖಂಡಿತ ಬಹುತೇಕ ಶಾಸಕರು ಕೂಡ ಒತ್ತಾಯ ಮಾಡ್ತಿದ್ದಾರೆ, ನೀವು ಒಬ್ರು ಅಂತಲ್ಲ. ಆ ತರ ಅಂತಲ್ಲ ನೋಡಿ, ಅವರು ಕೂಡ ಪಕ್ಷದ ಅಧಿಕಾರಕ್ಕೆ ಬರ್ಬೇಕಾದ್ರೆ ಅವ್ರದ್ದು ಕೂಡ ಕಾಣಿಕೆ ಇದೆ, ಅದರಿಂದ ಅವ್ರಿಗೂ ಒಂದು ಅವಕಾಶ ಮಾಡಿಕೊಡ್ತಾರೆ ಅಂತ ಹೈಕಮಾಂಡ್ ಮೇಲೆ ವಿಶ್ವಾಸ ಇದೆ, ಅವ್ರಿಗೂ ಕೂಡ ಮಾಡಿಕೊಡ್ಬೋದು. ಇದು ಮಾಗಡಿ ಬಾಲಕೃಷ್ಣ ಅವರ ಮಾತು, ಅವರ ಹೇಳಿಕೆ ಮಾಧ್ಯಮಗಳ ಮುಂದೆ. ಪಕ್ಷ ಅಧಿಕಾರಕ್ಕೆ ಬರಲಿಕ್ಕೆ ಡಿ ಕೆ ಶಿವಕುಮಾರ್ ಅವರ ಪಾತ್ರ ಕೂಡ ಬಹಳಷ್ಟಿದೆ. ಹೈಕಮಾಂಡ್ ನಾಯಕರು ಪರಿಗಣಿಸ್ತಾರೆ, ಬಟ್ ನಾವಿದ್ರ ಬಗ್ಗೆ ಮಾತನಾಡ್ಲಿಕ್ಕೆ ಆಗೋಲ್ಲ. ಆದರೆ ಯಾವ ಕ್ರಾಂತಿನೂ ನವೆಂಬರ್ನಲ್ಲಿ ಆಗಲ್ಲ ಅನ್ನೋ ಒಂದು ಮಾತನ್ನು ಹೇಳ್ತಾ, ಒಂದು ವೇಳೆ ಏನಾದರೂ ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಅಂದರೆ ಅದು ಹೈಕಮಾಂಡ್ ನಾಯಕರಿಗೆ ಬಿಟ್ಟಿದ್ದು, ಆದರೆ ಮುಖ್ಯಮಂತ್ರಿ ಬದಲಾವಣೆ ಮಾಡೋದೇ ಆದರೆ ಡಿ ಕೆ ಶಿವಕುಮಾರ್ ಅವ್ರನ್ನು ಕೂಡ ಪರಿಗಣಿಸಬೇಕು, ಅವರ ಶ್ರಮ ಬಹಳಷ್ಟಿದೆ ಅನ್ನೋ ಒಂದು ಮಾತನ್ನು ಎಚ್.ಸಿ. ಬಾಲಕೃಷ್ಣ ಹೇಳಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.